ಜೋಳದ ರೊಟ್ಟಿ ಮಾಡೋದು ಇಷ್ಟೊಂದು ಈಸಿನಾ ಅಂತ ಅನಿಸುತ್ತೆ ನೋಡ್ತಾ ಇದ್ರೆ. ಆದರೆ ಅಷ್ಟೊಂದು ಈಸಿ ಅಲ್ಲ. ಪ್ರಾಕ್ಟೀಸ್ ಇಲ್ಲದೆ ಮಾಡೋದು ತುಂಬಾ ಕಷ್ಟ. ನಾವು ಮಾಡೋದಕ್ಕೂ ಪ್ರಾಕ್ಟೀಸ್ ಇರೋರು ಮಾಡೋದಕ್ಕೂ ತುಂಬ ಅಂದರೆ ತುಂಬಾ ವ್ಯತ್ಯಾಸ ಇದೆ. ಇವತ್ತು ಸುಮಿತ್ರಾ ಅವ್ರ ಕಡೆ ಬರೀ ಜೋಳದ ರೊಟ್ಟಿನೇ ಮಾಡೋದಲ್ವಾ, ಬಿಜಾಪುರ ಕಡೆಯವರು. ಅವರು ತುಂಬ ಸಿಂಪಲ್ ಆಗಿ ಎಷ್ಟು ಈಸಿಯಾಗಿ ಮಾಡ್ತಿದ್ದಾರೆ ಅಂದರೆ ಇಷ್ಟೊಂದು ಈಸಿನಾ ಅಂತ ಅನ್ಸುತ್ತೆ ಅವ್ರು ಮಾಡ್ತಾ ಇರೋದು ನೋಡಿದ್ರೆ. ಬಟ್ ನಾವು ಮಾಡಬೇಕಾದ್ರೆ ಗೊತ್ತಾಗುತ್ತೆ ನಾವು ಅಂದ್ಕೊಂಡಷ್ಟು ನೋಡಿದಷ್ಟು ಈಸಿ ಅಲ್ವೇ ಅಲ್ಲ ಅಂತ. ಬಟ್ ಅವ್ರು ಮಾತ್ರ ಲೀಲಾಜಾಲವಾಗಿ ಅಷ್ಟೊಂದು ಈಸಿಯಾಗಿ ರೊಟ್ಟಿನ ಮಾಡ್ತಾರೆ. 4 ಜನ ಕುತ್ಕೊಂಡ್ರು ಪಟ 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 ಅಂತ ಮಾಡ್ಕೊಟ್ಬಿಡ್ತಾರೆ ತಿನ್ಕೊಳ್ಳೋದಕ್ಕೆ. ಅಷ್ಟು ಫಾಸ್ಟ್ ಆಗಿ ಮಾಡ್ತಾರೆ. ಬಟ್ ನಾವು ಟ್ರೈ ಮಾಡಿದ್ರಾಗ್ಲೇ ಗೊತ್ತಾಗೋದು ಅದರಲ್ಲಿ ಎಷ್ಟು ಕಷ್ಟ ಇದೆ ಅಂತ. ಬಟ್ ಅವ್ರಿಗೆ ಅದು ಕಷ್ಟ ಅಂತ ಅನ್ಸೋದೇ ಇಲ್ಲ, ಅಷ್ಟು ಈಸಿಯಾಗಿ ಮಾಡ್ತಾರೆ ಜೋಳದ ರೊಟ್ಟಿನ. ನನಗೆ ಜೋಳದ ಹಿಟ್ಟು ಕೂಡ ಇಲ್ಲಿ ಸಿಗ್ಲಿಲ್ಲ. ಅದನ್ನು ಕೂಡ ಅವರು ಮನೆ ಊರಿಗೆ ಹೋಗಿದ್ರಾಗ ಅಲ್ಲಿಂದ ತಗೊಂಡು ಬಂದ್ರು ಜೋಳದ ರೊಟ್ಟಿನ. ಸೊ ಮಾಡಿಕೊಡ್ತೀನಿ ಬಿಸಿ ಬಿಸಿಯಾಗಿ. ಅಂದ್ರೆ ಅವ್ರು ಕಡಕ್ ರೊಟ್ಟಿ ಮಾಡ್ತಾರಲ್ವಾ, ಎಲ್ಲಾದ್ರೂ ಆಚೆ ಹೋಗ್ಬೇಕಾದ್ರೆ ಬುತ್ತಿ ಕಟ್ಟೋದಿಕ್ಕೆ ಕಡಕ್ ರೊಟ್ಟಿ ಮಾಡ್ತಾರೆ. ಬಟ್ ಆಗಿಂದಾಗೆ ತಿನ್ನೋದಕ್ಕಾದ್ರೆ ಸ್ಮೂತ್ ಆಗಿ, ಚಪಾತಿಗಿಂತ ಸ್ಮೂತ್ ಆಗಿರುತ್ತೆ, ಅಷ್ಟು ಚೆನ್ನಾಗಿ ರೊಟ್ಟಿ ಮಾಡ್ತಾರೆ. ಸೊ ರೊಟ್ಟಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹಿಟ್ಟನ್ನ ತಂದು ಈಗ ಮಾಡ್ತಿದ್ದಾರೆ. ಯಾವ ರೀತಿ ಮಾಡ್ತಾರೆ ಅಂತ ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ತುಂಬಾನೇ ಚೆನ್ನಾಗಿತ್ತು ರೊಟ್ಟಿ ಅಂತೂ. ನೀವು ನೋಡಿದ್ರೆ ಇಷ್ಟೊಂದು ಈಸಿನಾ ಅಂತ ಅನ್ಸ್ದಾಗ್ಲಿ, ಬಟ್ ಅಷ್ಟೊಂದು ಈಸಿ ಅಲ್ಲ. ನಾವು ಟ್ರೈ ಮಾಡಿದಾಗ್ಲೇ ಅದು ನನಗೆ ಗೊತ್ತಾಗಿದ್ದು. ಸೊ ಹಾಗಾದ್ರೆ ಇವತ್ತು ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದ್ರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲಾ ವಿಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ಯಾವ ರೀತಿ ರೊಟ್ಟೊಮ್ಮೆ ಮಾಡೋದು ಅಂತ ನೋಡೋಣ ಬನ್ನಿ. ನೀರು ಕಲ್ಸ್ಕೊಳಕ ಸಾಕ? ಎಣ್ಣೆ ಹಾಕಲ್ಲ? ಇಲ್ಲ, ಎಣ್ಣೆ ಒಟ್ಟೆ ಯೂಸ್ ಇಲ್ಲ ಇದಕ್ಕೆ. ಹಂಗಿರ್ಬೇಕು. ಎಣ್ಣೆ ಹಾಕ್ತೀರಾ ಇದ್ರೆ ಎಷ್ಟಾದ್ರೂ ತಿನ್ಬೋದು. ನೀವು ದಪ್ಪ ದಪ್ಪ ಮಾಡಿದ್ರ ಹಿಂಗ ಉಬ್ಬತಾವ್ರಿ, ತಳಗ ಮಾಡಿದ್ರ ಮೆತ್ತಗತ್ತ. ಹೆಂಗಂತ ಹೆಂಗತ್ತ. ಉಪ್ಪು ಉಪ್ಪು ಚೂರು ಉಪ್ಪು ಹಾಕಿ. ಸ್ವಲ್ಪ ಹಾಕ್ಬೇಕು ನೋಡ್ರಿ ಸಾಕ? ನಿಮ್ಗೆ ಉಪ್ಪು ಹೆಂಗತ್ತೈತೆ? ಅದೇ ಚಪಾತಿ ಹಿಟ್ಗೆ ಹಾಕ್ದಂಗೆ. ಸ್ವಲ್ಪ ಹಾಕ್ತದಂಗೆ. ಸಜ್ಜಿ ರೊಟ್ಟಿ ಇತ್ತಂದ್ರ ಉಪ್ಪು ಹಾಕ್ತಾರ. ಉಪ್ಪ ಎಳ್ಳ ಸಜ್ಜೆ ಎಲ್ಲ ಇದ್ರಲ್ಲಿ ಹಿಂಗೆ ಮಾಡೋದಾ? ಸಜ್ಜಿ ರೊಟ್ಟಿ ಹಿಂಗೆ ರೀ. ಅದಲ್ಲಿ ಅರ್ಶಿಣ ಪುಡಿ, ಒಂದಿಷ್ಟು ಉಪ್ಪ, ಜೀರಿಗೆ ಹಿಂಗ ಅರ್ಧಗೇಶಿಂದ ಬಡಿ ಒಳದ ಎಳ್ಳ ಮ್ಯಾಲ ಹಚ್ಚೋದ. ಸಜ್ಜಿ ಇಲ್ರಿ ನಮ್ಮ ಹತ್ರ. ಸಜ್ಜಿ ಹಿಟ್ಟನ ತರ್ತಿದ್ದೆ ನಾ ಇದ್ರಂದ್ರ. ಇಲ್ಲಿ ಸಜ್ಜೆ ಒಂದ್ಸಲ ತಂದಿಸಿ ನಾನು ಹಿಟ್ಟು ಹಾಕ್ಸಿ ರೊಟ್ಟಿಗೆ ಹಾಕ್ಬಿಡ್ತಾ ಇದ್ದೆ. ರಾಗಿ ರೊಟ್ಟಿ ಮಾಡ್ತೀವಲ್ಲ ನಾವು, ಅದ್ರೊಳಗೆ ರಾಗಿ ಹಿಟ್ಟು ಸ್ವಲ್ಪ, ಗೋಧಿ ಹಿಟ್ಟು ಸ್ವಲ್ಪ, ಸಜ್ಜಿ ಹಿಟ್ಟು ಸ್ವಲ್ಪ ಹಂಗೆ ಹಾಕೊಂಡು ಮಾಡ್ತಾ ಇದ್ದೆ. ಬೇಕಾದ ಹಿಟ್ಟನ್ನ ತಕೋಬಹುದು. ಮತ್ತೆ ನೀರು ಬೇಕಂದ್ರೆ ಹಾಕೋಬೋದಾ? ತಣ್ಣೀರು ಹಾಕೋದು. ತಣ್ಣೀರ್ಲೇ ಮೆದ್ಬೇಕು. ತಣ್ಣೀರ ಬಿಸಿನೀರು? ಇದ್ರಲ್ಲಿ ತಣ್ಣೀರು ಹಾಕ್ತದೆ. ಕೊಡ್ರಿ. ಸಾಕು ಅಷ್ಟ. ತುಂಬಾ ತುಂಬಾನೇ? ಚಪಾತಿಗಿಂತಲೂ ಈಜಿ ಇದು. ಸಾಕ? ಬಿಸಿನೀರಲ್ಲಿ ಕಲಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಈ ರೀತಿ ನಾದ್ಕೋಬೇಕು. ನಂತರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಕೊಂಡು
ಒಂದೊಂದಾಗಿ ರೊಟ್ಟಿಗಳನ್ನ ತಟ್ಕೊತ ಹೋಗಬೇಕು. ಕಲಿಸ್ಕೊಳ್ಳೋದಕ್ಕೆ ಬಿಸಿನೀರನ್ನೇ ಫಸ್ಟ್ ಹಾಕ್ಕೊಂಡು ನಂತರ ಬೇಕಾದ್ರೆ ಸ್ವಲ್ಪ ಬಿಸಿನೀರು ಅಥವಾ ತಣ್ಣೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಮ್ಮ ಅಕ್ಕ ರೊಟ್ಟಿ ಬಡಿಯಕತ್ತಿದ್ದಾರೆ. ಚಿಕ್ಕ ಮಕ್ಕಳಿಗೆ ಚುಮ್ಮ ಕೊಟ್ಟಂಗೆಲ್ಲ ಕತ್ತೈತಿ. ಇವಾಗ ರೊಟ್ಟಿ ಮೇಲೆ ಒಂದು ಗುಳ್ಳೆ ಟಿಕ್ಕಸದ ಇಲ್ಲ. ರೊಟ್ಟಿ ಮಾತ್ರ ಮಸ್ತ್ ಮಾಡಕತ್ತಿದ್ದಾರೆ. ಚಿತ್ತಪ್ ಟಪ್ಪ ಮೀನ ತರ, ಅದು ಸೇಮ್ ಟು ಮೀನ ತರ ಆಗಿಬಿಡ್ತು ರೊಟ್ಟಿ. ಹೌದು, ಇವೆರಡು ಕಣ್ಣು ಮೀನ ಎತ್ತು ಮುಟ್ಕೊಂಡ್ರೆ ಅದ್ ಕಿತ್ತು ಬರ್ತದ ನೋಡ. ನಿಮ್ದು ಮಾತ್ರ ರೌಂಡ್ ಆಗ ಮೀನ ತರ ಆಗಕತ್ತೈತಿ. ನಮ್ಮ ಅಕ್ಕ ರೊಟ್ಟಿ ಬಡಿಯಕತ್ತಿದ್ದಾರೆ. ಸೇಮ್ ಟು ಮೀನನೇ. ಹಿಂಗ ಬಡಿಯದ ತಿರುಗಿಸಿದ್ರೆ ಕಿತ್ತು ಬರ್ತದೆ. ತಿರುಗಿಸ್ಬೇಕ್ರದ, ತಿರುಗಿಸ್ದಂಗೆ ತಿರುಗ್ತದೆ ನೋಡಿ. ಬಾಯ್ ಮೀನ್ ಬಾಯ್ ತೆಗಿ ಕಿತ್ತು ಬಂತು ಹೋಗದು. ಮೀನು ಬಾಯಿ ತೆಗೆದು ನೀರಲ್ಲಿ ಮುಳುಗಿ ಬಿಡ್ತೀವಾಗ. ಇವತ್ತು ರೊಟ್ಟಿ ಎಲ್ಲ ನಾನು ಎದುರ್ತೀನಿ. ನೋಡೋಣ ತಿಂತೀವ ಇಲ್ಲ ಅಂತ. ಈಗ ಸಿರಿ ಮಾಡ್ತಾಳೆ ರೊಟ್ಟಿನ. ನಾಟ್ ಬ್ಯಾಡ್. ಫಸ್ಟ್ ಟೈಮ್ ಟ್ರೈ ಮಾಡಿ ಮಾತ್ರ ಬಂದೈತಲ್ಲ. ಅಕ್ಕಂದು ರೊಟ್ಟೆ ಇದು. ನೀವು ಬಡ್ದಷ್ಟು ನೀಟಾಗಿ ಬರಲ್ಲ, ಪ್ರಾಕ್ಟೀಸ್ ಮಾಡ್ಬೇಕು. ಇವಾಗ ಸಿರಿ ಮಾಡ್ತಾಳೆ. ನಾನು ಸಿರಿ ಮಾಡ್ತಿದ್ದಾಳೆ ನೋಡು ತಂಗಿ, ಹೇಗ್ ಮಾಡ್ತಿದ್ದಾಳೆ. ಗೋಲ್ ಗೋಲ್ ಅಂಡ ನಿಮ್ಮ ಐಕ್ಯ ದಂಡ. ಅದಕ್ಕೆ ಹಚ್ಬೇಡವ, ಇಟ್ಟು ಹಚ್ಚಬಾರ್ದಂತೆ. ಕೈಗೆ ಅಂಟ್ಕಂತದದು. ನಮಗ್ ಮಾತ್ರ, ಅವ್ರಿಗೆ ಮಾತ್ರ ಅಂಟಲ್ ನೋಡು. ಹೋಯ್ತಾ? ಕಲ್ಲಿಗೆ ಹತ್ಕೊಂಡ್ ಬಿಡ್ತು ನಮ್ ಸಿರಿಯಿಂದ ರೊಟ್ಟಿ. ಇವಾಗ ಹಂಚಿನಲ್ಲಿ ಹಂಗ ಹೋಗ್ಬೇಕು. ಆಗೋಯ್ತು. ಲಾಸ್ಟ್ ಮಾಡಕತ್ತಿದ್ದಾರೆ. ಲಾಸ್ಟ್ ಅಲ್ಲಿ ಮಾಡಿವಿರಮ್ಮ, ಅಕ್ಕ ಮಾಡ್ತಾರೆ. ಇವಾಗ ನಾ ಮಾಡ್ತೀನಿ, ನೋಡ್ರಿ ಹೇಗೆ ಮಾಡ್ತೀನ. ಅವ್ರದ್ದು ಎಕ್ಸ್ಪ್ರೆಸ್. ನಮ್ಮಕ್ಕ ಹಿಂಗ ಹಿಂಗ ತಾಡ್ತಿದ್ದಳು. ಇವಾಗ ನಮ್ದು ರೊಟ್ಟಿ ಮನೆ ಹಾಕತೈತಿ ನೋಡ. ನೀವು ದಿನ ತಟ್ಟಿ 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 ರೂಢಿ. ನಾವಿಂತ ರೊಟ್ಟಿ ಎಲ್ಲ ತಟ್ಟಲ್ಲ. ರಾಗಿ ರೊಟ್ಟಿ ಹೌದು, ರಾಗಿ ಹಿಟ್ಟಲ್ಲಿ ಈ ತರ ಮಾಡಿ ಟ್ರೈ ಮಾಡಿ ನೋಡೋಣ. ಬರ್ತದ ಇಲ್ಲ? ಆಗ್ತದ? ನಾಳೆ ಮಾಡೋಣ. ಆಗಿತ್ತು, ಮಾಡ್ಕೊಂಡು ತಿನ್ನೋಗಮ್ಮ. ನೀನೊಬ್ಳು ಬಾಕಿ ಇದ್ದೀಚಿನ ಟ್ರೈ ಮಾಡಕ್ಕೆ. ರೊಟ್ಟಿ ತಟ್ಟಕ್ಕೆ ನೀನೊಬ್ಳು ಬಾಕಿ. ನೋಡ್ರಿ ಇವಾಗ ನಮ್ ರೊಟ್ಟಿ ಹೇಗಾಯ್ತು. ನೋಡ್ರಿ ಅವ್ರದ್ದೇನ ಆಗೈತೆ ನೋಡ್ರಿ, ಎಷ್ಟ್ ನೀಟಾಗಿ. ಇಲ್ಲ ಐತ್ ನೋಡ್ರಿ ನಮ್ಮ ಅಕ್ಕನ ರೊಟ್ಟಿ. ನನ್ ರೊಟ್ಟಿ ಮೀನು ನುಗ್ಗೈತಿ ಇದಕ್ಕ. ಚೆನ್ನಾಗಾಗಿತ್ತು, ಇದ್ನು ಪರವಾಗಿಲ್ಲ. ನಾಟ್ ಬ್ಯಾಡ್. ಫಸ್ಟ್ ರೊಟ್ಟಿ ಅಲ್ವಾ ನಂದು. ಹಾಕೊಂಡ್ ತಿನ್ರಿ, ತಟ್ಟಕ್ಕಂತ ಬರಲ್ಲ. ತಿನ್ನಡಿ ಬಿಸಿ ಬಿಸಿ ಸಿರಿ. ಲಾಸ್ಟ್ ಮಾಡಿ ಬಾಮ, ಟೈಮ್ ಆಗ್ತದೆ. ಒಂದೇ ಸಮಕ್ಕೆ ತಟ್ಟದ್ರೆ ಅಲ್ಲೇ ಮೆತ್ಕೊಂತದ. ಅಲ್ಲೇ ಐತ್ ನೋಡು. ಅಷ್ಟೇ ಕತೆ ಬಿಡು. ಇನ್ನ ಎದ್ದೋಳಲ್ಲಿ ಬಿಡು ಅಷ್ಟೇ. ಯಾಕೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅದನ್ನು ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್.